ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಇನ್ಶಾರ್ಟ್ ಅಪ್ಲಿಕೇಶನಿಂದ ವಿಡಿಯೋನ ಎಡಿಟ್ ಮಾಡ್ಬೋದು. ಓಕೆನಾ. ಸೊ ನೀವು ನೋಡ್ಬೋದು, ಇಲ್ಲಿ ಟೆಕ್ಸ್ಟ್ ಬರ್ತಾ ಇದೆಯಲ್ಲ, ಇದನ್ನ ಯಾವ ಥರ ಆ್ಯಡ್ ಮಾಡ್ಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಯೂಟ್ಯೂಬ್ ಲೋಗೋ ಈ ಥರ ಬರ್ತಾ ಇದೆಯಲ್ವಾ. ಸೊ ಇದನ್ನು ಯಾವ ಥರ ಆ್ಯಡ್ ಮಾಡ್ಬೋದು. ಸೊ ಎಲ್ಲನೂ ಬಂದುಬಿಟ್ಟು ನಾನು ಡಿಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಯಾವ ಥರ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು, ಆ್ಯಂಡ್ ಯಾವ ಥರ ಈ ಥರ ಕೀ ಫ್ರೇಮ್ನ ಆ್ಯಡ್ ಮಾಡ್ಬೋದು, ಆ್ಯಂಡ್ ಯಾವ ಥರ ಇಲ್ಲಿ ಸ್ಕ್ರೀನ್ಶಾಟ್ನ ಹಾಕ್ಬೋದು, ಆ್ಯಂಡ್ ಇದಕ್ಕೆ ಫೋನ್ ಫ್ರೇಮ್ನ ಯಾವ ಥರ ಆ್ಯಡ್ ಮಾಡ್ಬೋದು, ಆ್ಯಂಡ್ ವಿಡಿಯೋ ಯಾವ ಥರ ಆ್ಯಡ್ ಮಾಡ್ಬೋದು, ಫಿಲ್ಟರ್ ಯಾವ ಥರ ಆ್ಯಡ್ ಮಾಡ್ಬೋದು, ಎಲ್ಲನೂ ಬಂದುಬಿಟ್ಟು ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಲಾಸ್ಟ್ವರೆಗೂ ನೋಡಿ. ನಿಮಗೂ ವಿಡಿಯೋ ಎಡಿಟಿಂಗ್ ಕಲಿಬೇಕಂದ್ರೆ ಲಾಸ್ಟ್ವರೆಗೂ ನೋಡಿ, ನೀವು ಒಂದು ಸ್ವಲ್ಪ ಕಲ್ತ್ಕೊತೀರ, ಒಂದು ಸ್ವಲ್ಪ ಆದರೂ ನೀವು ಕಲ್ತ್ಕೊಬಿಡ್ತೀರ. ಇದು 2 ಪಾರ್ಟಾಗಿ ನಾವು ಮಾಡೋಣ. ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಒಂದು ಪಾರ್ಟಾಗಿ, ಇನ್ನೊಂದು ಪಾರ್ಟಲ್ಲೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಕೆಲವೊಂದು ತುಂಬ ಫ್ಯೂಚರ್ಸ್ಗಳಿದ್ದಾವೆ. ಸೊ ಒಂದು ವಿಡಿಯೋ ಮಾಡಿದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಅದಕ್ಕೆ 2 ಪಾರ್ಟಲ್ಲಿ ನಾನು ವಿಡಿಯೋನ ನಿಮಗೆ ಮಾಡ್ತೀನಿ. ಸೊ ಡೀಟೇಲ್ಸಾಗಿ ನೋಡ್ಕೊಳ್ಳಿ, ಕಲೀರಿ ವಿಡಿಯೋ ಎಡಿಟಿಂಗ್ ಯಾವ ಥರ ಮಾಡೋದು, ಏನು ಅಂತ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಎಡಿಟಿಂಗ್ ಮಾಡಬೇಕಂದ್ರೆ ನಮಗೆ ಪ್ಲೇಸ್ಟೋರಿಂದ ಇನ್ಶಾರ್ಟ್ ಅಪ್ಲಿಕೇಶನ್ ಏನಿದೆ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆಲ್ಲ, ಇಲ್ಲಿ ಟೈಪ್ ಮಾಡಿ ಇನ್ಶಾರ್ಟ್ ಅಂತ. ಸೊ ನಿಮಗೆ ಏನು ಅಪ್ಲಿಕೇಶನ್ ಇದೆ ಇದು ನಿಮಗೆ ಸಿಗುತ್ತೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ನಂದು ಅಪ್ಡೇಟ್ ಕೇಳ್ತಾ ಇದೆ. ನಾನು ನಾರ್ಮಲಾಗಿ ಬಂದುಬಿಟ್ಟು ಇನ್ಶಾರ್ಟ್ ಅಪ್ಲಿಕೇಶನಲ್ಲೇ ಎಡಿಟಿಂಗ್ ಎಲ್ಲ ಮಾಡೋದು. ಓಕೆನಾ. ಸೊ ನಾನು ನಿಮಗೆ ಎಲ್ಲನೂ ಬಂದುಬಿಟ್ಟು A to Z ಪ್ರಾಸೆಸ್ಸು ಇನ್ಶಾರ್ಟಿಂದ ನೀವು ಯಾವ ಥರ ಎಡಿಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಒಂದು ಸ್ವಲ್ಪ ಅಪ್ಡೇಟ್ ಆಗಲಿ, ವೆಯ್ಟ್ ಮಾಡ್ಕೊಳ್ಳೋಣ. ಸೊ ಸಿಂಪಲಿ ನಾನೀಗ ಓಪನ್ ಮಾಡ್ಕೊಳ್ತೀನಿ ಇನ್ಶಾರ್ಟ್ ಅಪ್ಲಿಕೇಶನ್ನು. ಸೊ ಈಗ ನಮ್ಗೆ ಏನು ಮಾಡಬೇಕು, ಈಗ ನಮಗೆ ಯಾವುದೇ ಒಂದು ವೀಡಿಯೋನ ಬಂದುಬಿಟ್ಟು ಎಡಿಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಲಾಂಗ್ ವೀಡಿಯೋ ಆಗಲಿ ಶಾರ್ಟ್ ವೀಡಿಯೋ ಆಗಲಿ ಸೇಮ್ ಪ್ರಾಸೆಸ್ಸಲ್ಲೇ ಎಡಿಟ್ ಮಾಡೋದು. ಸೊ ನೋಡ್ಕೊಳ್ಳಿ, ಇಲ್ಲಿ ನಾವೇನು ಮಾಡಬೇಕು, ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್, ಇಲ್ಲಿ ನ್ಯೂ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಾನು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ ನಿಮಗೆ ಆಲ್ಬಮಲ್ಲಿ. ನಾನು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ನಂದು ಶಾರ್ಟ್ ವೀಡಿಯೋ ಫಾರ್ಮಲ್ಲಿ ಬಂದಿದೆ ಇದು. ಸೊ ನಮಗೆ ಬಂದುಬಿಟ್ಟು ಲಾಂಗ್ ವೀಡಿಯೋ ರೂಪದಲ್ಲಿ ಬೇಕು ಈ ಥರ. ಓಕೆನಾ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಕೆಳಗಡೆ ನಮಗೆ ಕ್ಯಾನ್ವಾಸ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಫಸ್ಟಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದರೆ ನೋಡಿ, ನಿಮಗೆ ಯಾವುದಕ್ಕೆ ನೀವು ವಿಡಿಯೋ ಎಡಿಟ್ ಮಾಡ್ತೀರಾ, ಶಾರ್ಟ್ ವಿಡಿಯೋ ಮಾಡೋದಾದರೆ ಇದು, ಇಲ್ಲಾಂದರೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಂಗ್ ವಿಡಿಯೋ ಮಾಡೋದಾದರೆ ಇಲ್ಲಿ ಯೂಟ್ಯೂಬ್ದು ಲೋಗೋ ನಿಮಗೆ ಕಾಣಿಸ್ತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಯೂಟ್ಯೂಬ್ದು ಲೋಗೋ ಮೇಲೆ ಕ್ಲಿಕ್ ಮಾಡ್ತೀನಿ. ಲೋಗೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇದು ಸೆಲೆಕ್ಟ್ ಆಗಿಬಿಡುತ್ತೆ. ಓಕೆನಾ. ಸೆಲೆಕ್ಟ್ ಆದಮೇಲೆ ನೋಡಿ, ಇಲ್ಲಿ ನಾವು ಯಾವ ಥರ ಏನೆಲ್ಲ ಮಾಡಬೇಕು ಅಂದ್ಕೊಳ್ಳಿ. ಇಲ್ಲಿ ನನ್ನ ವಾಯ್ಸ್ನ ಇದರಲ್ಲಿ ಬರ್ತಾ ಇದೆಯಲ್ಲ ಈ ವಾಯ್ಸು, ಇದನ್ನು ಮ್ಯೂಟ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಇಲ್ಲಿ ನಮಗೆ ಏನೇ ಕೆಲಸ ಮಾಡಬೇಕಂದ್ರೆ ಇಲ್ಲಿ ಎಲ್ಲ ಟೂಲ್ಸ್ ಬಂದುಬಿಟ್ಟು ನಮಗೆ ಸಿಗುತ್ತೆ. ಓಕೆನಾ. ನಾವು ಈ ಥರ ಸ್ಕ್ರಾಲ್ ಮಾಡಿ ಈ ಟೂಲ್ಸ್ಗಳೆಲ್ಲ ಯೂಸ್ ಮಾಡ್ಕೋಬೇಕು. ಓಕೆನಾ. ಸೊ ಫಸ್ಟ್ ನಮಗೆ ಇದಕ್ಕೆ ಮ್ಯೂಟ್ ಮಾಡಬೇಕಂದ್ರೆ ನೋಡಿ, ನಿಮ್ಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ನು, ವಾಲ್ಯೂಮ್ ಆಪ್ಷನ್ನು. ಸೊ ಸಿಂಪಲಿ ನಾವೇನು ಮಾಡಬೇಕು, ಈ ವಾಲ್ಯೂಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಮ್ಯೂಟ್ ಮಾಡಿಬಿಟ್ರೆ, ಸೊ ನೋಡಿ ಈಗ ನಮ್ಮದು ವಾಯ್ಸ್ ಬರ್ತಾ ಇಲ್ಲ. ಓಕೆನಾ. ಸೊ ಇದು ಮ್ಯೂಟ್ ಬೇಡ, ನನಗೆ ಬೇಕು ಅಂದರೆ ಇಲ್ಲಿ 100ವರೆಗೂ ಇಟ್ಕೊಳ್ಳಿ. ಸೊ ಈಗ ಬಂದುಬಿಟ್ಟು ಯಾವುದೇ ವೇಸ್ಟ್ ಪಾರ್ಟ್ನ ನಾವು ಯಾವ ಥರ ಕಟ್ ಮಾಡ್ಬೋದು. ಈಗ ವೀಡಿಯೋದಲ್ಲಿ ಯಾವುದಾದ್ರೂ ನಮ್ಮದು ವೇಸ್ಟ್ ಪಾರ್ಟ್ ಇದೆ, ಅದನ್ನು ಯಾವ ಥರ ನಾವು ಕಟ್ ಮಾಡ್ಬೋದು ಅಂದರೆ, ಸೊ ನೋಡಿ ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ ಪ್ಲೇ ಮಾಡ್ತೀನಿ. ಸೊ ಎಷ್ಟು ಪಾರ್ಟ್ವರೆಗೂ ನಂದು ವೇಸ್ಟ್ ಆಗಿದೆ ಇಲ್ಲಿ. ಸೊ ಇಲ್ಲಿಂದ ನಂದು ಸ್ಟಾರ್ಟ್ ಆಗ್ತಿದೆ ವೀಡಿಯೋ. ಸೊ ಈಗ ನಾನು ಇಲ್ಲಿ ಸ್ಕ್ರಾಲ್ ಮಾಡ್ತೀನಿ. ಸ್ಕ್ರಾಲ್ ಮಾಡಾದಮೇಲೆ ಗೈಸ್, ನಮ್ಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ನು, ಸ್ಪೆಲ್ಟ್ ಆಪ್ಷನ್ ಸಿಗುತ್ತೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ 2 ಪಾರ್ಟಲ್ಲಿ ವೀಡಿಯೋ ಬಂದುಬಿಟ್ಟು ಡಿವೈಡ್ ಆಗುತ್ತೆ. ಸೊ 2 ಪಾರ್ಟಲ್ಲಿ ಡಿವೈಡ್ ಆದರೆ, ಸೊ ನೋಡಿ ಈ ಕಡೆ ಒಂದು ಪಾರ್ಟ್, ಈ ಕಡೆ ಒಂದು ಪಾರ್ಟು. ಸೊ ನಮ್ಮದು ಈ ವೇಸ್ಟ್ ಪಾರ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮಗೆ ಒಂದು ಆಪ್ಷನ್ ಸಿಗುತ್ತೆ, ಡಿಲೀಟ್ ಆಪ್ಷನ್ನು. ಓಕೆನಾ. ಈ ಡಿಲೀಟ್ ಮೇಲೆ ಕ್ಲಿಕ್ ಮಾಡೋಣ. ಆ ಪಾರ್ಟ್ ಬಂದುಬಿಟ್ಟು ಹೋಯಿತು. ಸೊ ನೀವು ಈಗ ನೋಡ್ಬೋದು, ನಮ್ಮದು ವೀಡಿಯೋ ಬಂದುಬಿಟ್ಟು ಸ್ಟಾರ್ಟ್ ಆಗಿದೆ. ಓಕೆನಾ. ಸೊ ಇದು ಇಷ್ಟ ಆಯಿತಾ. ಸೊ ಇದಿಷ್ಟ ಆದಮೇಲೆ ಗೈಸ್, ನಮಗೆ ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾದರೂ ಹಾಕಬೇಕಂದ್ರೆ ನೋಡಿ, ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ
ನಿಮಗೆ ಮ್ಯೂಸಿಕ್ ಆಪ್ಷನ್ ಸಿಗುತ್ತೆ. ಸೊ ಇದರಲ್ಲಿ ಮ್ಯೂಸಿಕಲ್ಲಿ ನೀವು ಯಾವುದಾದ್ರೂ ಒಂದು ಸ್ಕ್ರೀನ್ ರೆಕಾರ್ಡ್ ಆ್ಯಡ್ ಮಾಡಬೇಕಂದ್ರೆ ನೋಡಿ ಈ ಥರ ಆ್ಯಡ್ ಮಾಡ್ಕೋಬೋದು. ಓಕೆನಾ, ಇದು ನೀವು ಆ್ಯಡ್ ಮಾಡ್ಕೋಬೋದು ಈ ಥರ. ಸೊ ನಾನು ಫಾರ್ ಎಕ್ಸಾಂಪಲ್ಗೆ ನಿಮಗೆ ಹಾಕಿ ತೋರಿಸಿದ್ದು. ಓಕೆನಾ, ಸೊ ನಾನು ಇಲ್ಲಿ ಡಿಲೀಟ್ನ ಮಾಡ್ಕೊಳ್ತೀನಿ. ಅದಾದಮೇಲೆ ನೀವು ಓನಾಗಿ ನೀವೇ ಮಾತಾಡಬೇಕು. ಈ ಟೈಮಲ್ಲಿ ನೀವೇ ಮಾತಾಡಬೇಕಂದ್ರೆ ಸಿಂಪಲಿ ನಿಮ್ಗೆ ಇಲ್ಲಿ ರೆಕಾರ್ಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೆಕಾರ್ಡ್ ಆಪ್ಷನ್ ಮೇಲೆ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಿಲ್ಲ, ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದರೆ ನನ್ನ ಸ್ಕ್ರೀನ್ ರೆಕಾರ್ಡ್ ಆಫ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸೊ ಈ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಟೈಮ್ ಲೈನ್ ಹೋಗ್ತಾ ಇರುತ್ತೆ, ನೀವು ಹೇಳ್ತಾ ಹೋಗ್ಬೋದು. ನಿಮ್ಗೆ ಏನು ಅನಿಸುತ್ತೆ ಅದನ್ನು ನೀವು ಹೇಳ್ಕೊಬೋದು. ಓಕೆನಾ, ಸೊ ಇದು ಇಷ್ಟ ಆಯಿತಾ. ಅದಾದಮೇಲೆ ನಿಮಗೆ ಗೊತ್ತಾಯ್ತಲ್ವ ಮ್ಯೂಸಿಕ್ ಯಾವ ಥರ ಆ್ಯಡ್ ಮಾಡೋದು, ವಾಯ್ಸ್ ಓವರ್ ಯಾವ ಥರ ಕೊಡ್ಬೋದು ಅಂತ. ಅದಾದಮೇಲೆ ಗೈಸ್ ಇಲ್ಲಿ ನಮಗೆ ಫಿಲ್ಟರ್ ಆಪ್ಷನ್ ಕೂಡ ಸಿಗುತ್ತೆ. ಓಕೆನಾ, ಫಿಲ್ಟರ್ ಅಂದರೆ ನಮ್ಮ ಇದರಲ್ಲಿ ನಮ್ಮ ವಿಡಿಯೋ ಅಕಾರ್ಡಿಂಗ್ ನಾವು ಫಿಲ್ಟರ್ನ ಯೂಸ್ ಮಾಡ್ಕೊಳ್ಳೋದು. ಎಫೆಕ್ಟ್ ಆಪ್ಷನ್ನು ನಿಮಗೆ ಸಿಗುತ್ತೆ. ಇಲ್ಲಿ ಎಫೆಕ್ಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಮಗೆ ತುಂಬ ಎಫೆಕ್ಟ್ ಬಂದುಬಿಟ್ಟು ಸಿಗುತ್ತೆ. ಸ್ಟಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಓಕೆನಾ, ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ ಇದೆ. ಸ್ಟಾರ್ ಆಪ್ಷನ್ನು, ಎಫೆಕ್ಟು, ಫಿಲ್ಟರು, ಅಡ್ಜಸ್ಟ್ಮೆಂಟು. ಸೊ ಇಲ್ಲಿ ನಾವು ಸ್ಟಾರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಾವು ಈ ಥರ ಝೂಮ್ ಮಾಡ್ಕೋಬೋದು ವಿಡಿಯೋನ. ನೋಡಿ ಈ ಥರ ಝೂಮ್ ಔಟ್ ಮಾಡ್ಕೋಬೋದು, ಈ ಥರ ಶೇಕ್ ಬೇಕಿದ್ರು ಮಾಡ್ಕೋಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ನೋಡಿದ್ರಲ್ಲ, ಸೊ ಈ ಥರ ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ನಾನು ಯಾವುದನ್ನು ಆ್ಯಡ್ ಮಾಡಿಲ್ಲ. ಅದಾದಮೇಲೆ ಗೈಸ್ ಇಲ್ಲಿ ನಾವು ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮದು ಫಿಲ್ಟರ್ ಬಂದುಬಿಟ್ಟು ಆ್ಯಡ್ ಆಗುತ್ತೆ. ತುಂಬ ಫಿಲ್ಟರ್ಸ್ ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ನಿಮ್ಮ ವಿಡಿಯೋ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಫಿಲ್ಟರ್ ಯೂಸ್ ಮಾಡ್ಕೋಬೇಕು ಏನು ಇಲ್ಲ ಅಂತ. ನೋಡಿ ಇದು ಬಂದುಬಿಟ್ಟು ಫುಲ್ ವೆಯ್ಟು. ಸೊ ಇದರಲ್ಲಿ ನೀವು ಫಿಲ್ಟರಲ್ಲಿ ಬಂದುಬಿಟ್ಟು ಫುಲ್ 100% ಇರುತ್ತೆ. ನೀವೇನು ಮಾಡ್ಬೋದು, ಇಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಈ 100%, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಬಂದುಬಿಟ್ಟು ನಮ್ಮದು ಕಮ್ಮಿನೂ ಆಗುತ್ತೆ, ಈ ಥರ ಜಾಸ್ತಿನೂ ಆಗುತ್ತೆ. ಸೊ ನಿಮಗೆ ಇದರಲ್ಲಿ ಎಷ್ಟು ಬೇಕಷ್ಟು ನೀವು ಈ ಥರ ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ, ನಾನು ಇಷ್ಟು 34ವರೆಗೂ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನಮಗೆ ಇನ್ನೊಂದು ಆಪ್ಷನ್ನು ಕೂಡ ಸಿಗುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು. ನಾವೇ ಓನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಇಲ್ಲಿ ಆಪ್ಷನ್ ಕಾಣುತ್ತೆ. ಫಸ್ಟು ಬಂದುಬಿಟ್ಟು ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕು ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇಷ್ಟು ಬ್ರೈಟ್ನೆಸ್ ಬೇಕಾ, ಇಷ್ಟು ಬೇಕಾ ಅಂತ. ಓಕೆನಾ, ಸೊ ನಾನು ಇಲ್ಲೊಂದು ಸ್ವಲ್ಪ ಬ್ರೈಟ್ನೆಸ್ನ ಕೊಡ್ತೀನಿ. ಅದಾದಮೇಲೆ ಕಾಂಟ್ರಾಸ್ಟು ಕೆಳಗಡೆ ಬಂದುಬಿಟ್ಟು ನಮ್ಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ ಕಾಂಟ್ರಾಸ್ಟು. ಇದನ್ನು ಕೂಡ ನೋಡಿ ಈ ಥರ ನೀವು ಜಾಸ್ತಿ ಮಾಡ್ಕೋಬೋದು, ಈ ಥರ ಕಮ್ಮಿ ಮಾಡ್ಕೋಬೋದು. ಸೊ ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ನೀವು ಇಲ್ಲಿ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಅದಾದಮೇಲೆ ಪಕ್ಕದ ಆಪ್ಷನ್ನು ವಾಮ್ತ್, ಇದು ಬಂದುಬಿಟ್ಟು ನಾನು ನೋಡಿ ಈ ಥರ ಮೈನಸ್ ಮಾಡ್ಕೊಂಡು ನೋಡಿ ಯಾವ ಥರ ಕಾಣುತ್ತೆ. ಆ್ಯಂಡ್ ಈ ಥರ ನೀವು ಪ್ಲಸ್ ಮಾಡಿಕೊಂಡು ನೋಡಿ ನಿಮಗೆ ಯಾವ ಥರ ಕಾಣುತ್ತೆ. ಸೊ ನಾನು ಇದನ್ನೊಂದು ಸ್ವಲ್ಪ ಮೈನಸ್ನೇ ಮಾಡಿದ್ದೀನಿ, ಸ್ವಲ್ಪ ಮೈನಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇನ್ನೊಂದು ಆಪ್ಷನ್ನು. ಸೊ ಎಲ್ಲನೂ ನಿಮಗೆ ಬಂದುಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ನೋಡಬೇಕು ಯಾವ ಥರ ನಿಮಗೆ ಬೇಕು ಏನು ಎತ್ತ ಅಂತ. ಸೊ ಇದನ್ನು ನೀವು ಕಲ್ತ್ಕೊಂಡ್ರೆ ನಿಮ್ಮದು ಬಂದುಬಿಟ್ಟು ಕ್ವಾಲಿಟಿ ಪರ್ಫೆಕ್ಟ್ ಆಗುತ್ತೆ. ಓಕೆನಾ, ಸೊ ನೋಡಿ ಇಲ್ಲಿ ಎಲ್ಲದರಲ್ಲೂ ಈ ಥರ ಮೈನಸ್ಸು ಪ್ಲಸ್ ಮಾಡ್ಕೊಂಡು ನೋಡಿ ನಿಮಗೆ ಯಾವ ಥರ ಬೇಕು ಏನು ಎತ್ತ ಅಂತ. ಸೊ ನಾನು ಎಲ್ಲದರಲ್ಲೂ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ. ಸೊ ಇದನ್ನು ನೋಡಿ ಇದು ಕಲರ್ ಬಂದುಬಿಟ್ಟು ಅಡ್ಜಸ್ಟ್ ಮಾಡೋದು ಈ ಥರ. ಸೊ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಂಡು ನಾನು ಸಿಂಪಲ್ಲಾಗಿ ಇಷ್ಟು ಇಡ್ತೀನಿ. ಅದಾದಮೇಲೆ ಫೇಡ್ ಬಂದುಬಿಟ್ಟು ಫೇಡ್ ನೋಡಿ ನಿಮಗೆ ಎಷ್ಟು ಬೇಕು ಈ ಥರ ಫೇಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು ಫೇಡನ್ನ. ಅದಾದಮೇಲೆ ಹೈಲೈಟು ಕೂಡ ಅಷ್ಟೇ ನೋಡಿ ಈ ಥರ ನೀವು ಆ್ಯಡ್ ಮಾಡ್ಕೋಬೋದು. ಯಾವ ಥರ ನಿಮಗೆ ಹೈಲೈಟ್ ಬೇಕು ಈ ಥರ ಎಷ್ಟು ಬೇಕಂತ ಹೈಲೈಟ್ ಮಾಡ್ಕೊಳ್ಳಿ. ಶ್ಯಾಡೋನು ಕೂಡ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಶ್ಯಾಡೋ ನೀವೇ ಆ್ಯಡ್ ಮಾಡ್ಕೋಬೋದು ಈ ಥರ. ಅದಾದಮೇಲೆ ಕಲರ್ ಗ್ಲೇಡಿಂಗ್ ನೋಡ್ಕೊಳ್ಳಿ, ನಿಮಗೆ ಯಾವ ಥರ ಬೇಕು ಅದು ಮಾಡ್ಕೊಳ್ಳಿ. ಇಲ್ಲಿ ವಿಂಟೇಜ್ ಆಪ್ಷನ್ ಇದೆ. ಸೊ ವಿಂಟೇಜ್ ಆ್ಯಡ್ ಮಾಡೋದಾದರೆ ನೋಡಿ ಸೈಡಲ್ಲಿ ಈ ಥರ ಬ್ಲ್ಯಾಕ್ ಆಗಿಬಿಡುತ್ತೆ. ವಿಂಟೇಜ್ ಆ್ಯಡ್ ಮಾಡಿಲ್ಲ ಅಂದರೆ ಬ್ಲ್ಯಾಕ್ ಆಗೋಲ್ಲ. ಆ್ಯಡ್ ಮಾಡಿದರೆ ನೋಡಿ ನಮ್ಮದು ಒಂಥರ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಇನ್ನೊಂದು ಶಾರ್ಪನ್ ಅಂತ ಇದೆ, ಇದು ನೋಡಿ ನಿಮಗೆ ಯಾವ ಥರ ಬೇಕು ನೋಡಿ ಈ ಥರ ಇಷ್ಟು ಬೇಕಾ ನೋಡಿಕೊಂಡು ಅಡ್ಜಸ್ಟು ಮಾಡ್ಕೊಳ್ಳಿ. ಓಕೆನಾ, ಸೊ ಈ ಥರ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ನಿಮ್ಮದು ಏನಿದೆ ಅದು ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, ಸೊ ಅಡ್ಜಸ್ಟ್ಮೆಂಟಲ್ಲಿ ಇನ್ನೂ ತುಂಬ ಕೆಲವೊಂದು ಆಪ್ಷನ್ಸ್ಗಳಿದ್ದಾವೆ, ನೀವು ಟ್ರೈ ಮಾಡಿ ನೋಡಿ ಒಂದು ಸಲ. ಅದಾದಮೇಲೆ ಗೈಸ್ ಈಗ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಈಗ ನಾವು ಟೈಮ್ ಲೈನಿಗೆ ಬರೋಣ. ಟೈಮ್ ಲೈನಿಗೆ ಬಂದಾದಮೇಲೆ ನಾನು ಇಲ್ಲಿ ಹೇಳ್ತೀನಿ ಸ್ಕ್ರೀನ್ಶಾಟ್ ಯಾವ ಥರ ನಾವು ಆ್ಯಡ್ ಮಾಡ್ಬೋದು ಅಂತ. ಓಕೆನಾ, ನಾನು ಸ್ಟಾರ್ಟಿಂಗು ಕಮೆಂಟ್ ವಿನ್ನರ್ ಅಂತ ಹೇಳ್ತೀನಲ್ವಾ, ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಅಂತ ಹೇಳ್ತೀನಲ್ವಾ, ಆ ಪಾರ್ಟ್ನ ನಾನು ಇಲ್ಲಿಂದ ಫೈಂಡ್ ಮಾಡ್ಕೊಳ್ತೀನಿ. ಕ್ವಶನ್ಸ್ ಏನಾದರೂ ಇದ್ದರೆ ನಾವು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಓಕೆ. ಸೊ ಇಲ್ಲಿ ಬಂದುಬಿಟ್ಟು ಒಂದು ವೀಡಿಯೋದಲ್ಲಿ ಆ್ಯಡ್ ಮಾಡಿಲ್ಲ ಮಾಡ್ಕೊಂಡಾದ್ಮೇಲೆ ನಿಮ್ಮ
ಓಕೆ ಗೈಸ್, ಈಗ ಬಂದುಬಿಟ್ಟು ನಂದು ಸ್ಕ್ರೀನ್ ರೆಕಾರ್ಡ್ ಏನಿದೆ ಸೊ ಇದು ಆಫ್ ಆಗಿದೆ. ಸೊ ಈಗ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ ಯಾವುದಾದ್ರೂ ಒಂದು ಸ್ಕ್ರೀನ್ ಶಾಟು ತೋರಿಸ್ಬೇಕು ಈ ಪಾರ್ಟಲ್ಲಿ ಅಂದ್ಕೊಳ್ಳಿ, ನಂದು ಯಾವುದಾದ್ರೂ ಸ್ಕ್ರೀನ್ ಶಾಟು. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲೊಂದು ಸ್ವಲ್ಪ ಸ್ಕ್ರಾಲ್ ಮಾಡಬೇಕು. ಇಲ್ಲೊಂದು ಆಪ್ಷನ್ ನಿಮಗೆ ಕಾಣಿಸ್ತಿದೆ PIP ಅಂತ. ಸೊ ಈ PIP ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯಾವುದೇ ಫೋಟೋನ ಬಂದುಬಿಟ್ಟು ನೀವು ಆ್ಯಡ್ ಮಾಡ್ಬೋದು. ಓಕೆನಾ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಈ ಸ್ಕ್ರೀನ್ ಶಾಟ್ ನಾನು ಇಲ್ಲಿ ಆ್ಯಡ್ ಮಾಡಬೇಕು. ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇದು ಬಂದುಬಿಟ್ಟು ಇದನ್ನು ಹೇಳಿದ್ರೆ ದೊಡ್ಡದಾಗುತ್ತೆ, ಚಿಕ್ಕದಾಗುತ್ತೆ. ಸೊ ಇದನ್ನು ನೀವು ಇಟ್ಕೊಂಡು ಈ ಥರ ಹೇಳ್ಕೊಬೇಕು. ಓಕೆನಾ. ಸೊ ಈಗ ಬಂದುಬಿಟ್ಟು ನೋಡಿ ಇಷ್ಟು ದೊಡ್ಡದಾಗಿದೆ. ನಿಮಗೆ ಇನ್ನೂ ಸ್ವಲ್ಪ ಚಿಕ್ಕದು ಮಾಡಬೇಕಾ, ಇನ್ನೊಂದು ಸ್ವಲ್ಪ ಚಿಕ್ಕದು ಮಾಡೋದಾದರೆ ನೋಡಿ ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ನೀವು ಇದನ್ನು ಎಷ್ಟುವರೆಗೂ ಇಟ್ಕೋಬೇಕಂತ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ನೋಡಿ. ಸೊ ಇಷ್ಟು ದೂರವರೆಗೂ ನೀವು ಇಟ್ಕೋಬೇಕು ವೀಡಿಯೋದಲ್ಲಿ ಅಂತ. ಸೊ ಇದನ್ನು ಹೇಳ್ಕೊಂಡು ಈ ಥರ ದೊಡ್ಡದು ಮಾಡ್ಕೋಬೋದು, ಈ ಥರ ಚಿಕ್ಕದು ಮಾಡ್ಕೋಬೋದು. ಓಕೆನಾ. ಸೊ ಇದಕ್ಕೆ ನಾನು ಹೇಳ್ತೀನಿ ಯಾವ ಥರ ನೀವು ಫೋನ್ದು ಫ್ರೇಮ್ ಹಾಕ್ಬೋದಂತ. ಸೊ ಫೋನ್ದು ಫ್ರೇಮ್ ಹಾಕೋದಕ್ಕೆ ಸಿಂಪಲಿ ನಾವಿಲ್ಲಿ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ಓಪನ್ ಮಾಡ್ಕೊತೀನಿ. ಸೊ ಎಲ್ಲರ ಹತ್ರನೂ ಇದಿರುತ್ತೆ. ನಾನಿಲ್ಲಿ ಫೋನ್ ಇಮೇಜ್ ಅಂತ ಫೋನ್ PNG ಅಂತ ಹಾಕ್ತೀನಿ. ಓಕೆನಾ. ಫೋನ್ PNG ಅಂತ ಹಾಕಿದ್ರೆ ನೋಡಿ ನಿಮಗೆ ಇಲ್ಲಿ ತುಂಬ ಬಂದುಬಿಟ್ಟು PNG ಸಿಕ್ಬಿಡುತ್ತೆ ಫೋನ್ದು. ನೋಡಿದ್ರಲ್ಲೇ ಎಷ್ಟೊಂದಿದೆ ಅಂತ ಫೋನ್ದು PNG. ಸೊ ಇದರಲ್ಲಿ ನಿಮಗೆ ಯಾವುದು ಫೋನ್ದು PNG ಇಷ್ಟ ಆಗುತ್ತೆ ಆ ಫೋನ್ ಬಂದುಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನನಗೆ ಇದು ಇಷ್ಟ ಆಯಿತಾ, ಇದರಲ್ಲಿ ವಾಟರ್ ಮಾರ್ಕ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಸೊ ನಾನು ಇದನ್ನು ತಗೊಳ್ತೀನಿ. ಓಕೆನಾ. ಸೊ ಇದನ್ನು ಸಿಂಪಲ್ಲಾಗಿ ಇಲ್ಲಿ ನಾವು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಿಂಪಲ್ಲಿ ನಾನು ಇದನ್ನು ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ. ಶಾರ್ಟ್ ಎಲ್ಲೋಯ್ತು ಇಲ್ಲಿ. ಸೊ ಈಗ ನಾನು ಮತ್ತೆ ಏನು ಮಾಡ್ತೀನಿ, ಸೊ ಇಲ್ಲಿಗೆ ನಾವು ಸ್ಟಾರ್ಟಿಂಗಲ್ಲೇ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದುಬಿಟ್ಟು ಮತ್ತೆ PIP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವೇನು ಫೋಟೋನ ಡೌನ್ಲೋಡ್ ಮಾಡಿದ್ವಲ್ಲ, ಸೊ ನೋಡಿ ಇದರಲ್ಲಿ ಬಂದುಬಿಟ್ಟು ವೈಟ್ ಕಲರ್ ಇದೆ. ಸೊ ನಮಗೇನು ಮಾಡಬೇಕು, ಆ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದನ್ನು ರಿಮೂವ್ ಮಾಡಬೇಕು. ಸೊ ಸಿಂಪಲಿ ನಾವು ಗೂಗಲಿಗೆ ಬರೋಣ. ಗೂಗಲಿಗೆ ಬಂದಾದಮೇಲೆ ಇಲ್ಲಿ ಟೈಪ್ ಮಾಡಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಬಂದರೆ ಅಲ್ಲಿ ಫಸ್ಟ್ನೇ ವೆಬ್ಸೈಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಗೈಸ್ ನಿಮ್ಮದು ಫೋಟೋ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ ನಿಮ್ಮದು ರಿಮೂವ್ ಮಾಡಿಕೊಡುತ್ತೆ ವಿದಿನ್ ಸೆಕೆಂಡ್ಸಲ್ಲಿ. ನೋಡಿದ್ರಲ್ವಾ ನಮ್ಮದು ಬ್ಯಾಕ್ಗ್ರೌಂಡ್ ಏನಿದೆ ಅದು ರಿಮೂವ್ ಆಗಿದೆ. ಈಗ ಸಿಂಪಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರೀ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಇಮೇಜ್ ಈಗ ಬಂದುಬಿಟ್ಟು ಡೌನ್ಲೋಡ್ ಆಗಿದೆ, ಬ್ಯಾಕ್ಗ್ರೌಂಡು ರಿಮೂವ್ ಆಗಿದೆ. ಈಗ ನೋಡಿ ನಮ್ಮದು ಇಲ್ಲಿ ವಾಟರ್ ಮಾರ್ಕ್ ಬರ್ತಿದೆ ಇದರಲ್ಲಿ. ಓಕೆನಾ. ಸೊ ಇದನ್ನು ನಾವು ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ನಮಗೆ ಕೆಲವೊಂದು ಆಪ್ಷನ್ಸ್ಗಳಿದಾವಲ್ಲ, ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಈ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಏನಿದೆ ಈ ಥರ ನಾನು ಕ್ರಾಪ್ ಮಾಡ್ಕೊಳ್ತೀನಿ. ಆ ವಾಟರ್ ಮಾರ್ಕ್ನ ಕ್ರಾಪ್ ಮಾಡಿಕೊಂಡ್ರೆ ನೋಡಿ ನಮ್ಮದು ವಾಟರ್ ಮಾರ್ಕ್ ಇಲ್ಲ. ಈಗ ನಾವು ಈಸಿಲಿ ಏನು ಮಾಡ್ಬೋದು, ಫೋನ್ದು ಫ್ರೇಮ್ ಏನಿದೆ ನಾನು ಈಸಿಲಿ ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಇದಕ್ಕೆ ಅಡ್ಜಸ್ಟ್ ಮಾಡಿ. ಸೊ ನೋಡಿ ಈ ಥರ ಬಂದುಬಿಟ್ಟು ನೀವು ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಇಲ್ಲಿ ಫೋನ್ನ ನೀವು ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ ಯಾವ ಥರ ಅಡ್ಜಸ್ಟ್ ಮಾಡಬೇಕು ನೋಡಿ ಈ ಥರ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಆ್ಯಂಡ್ ಫೋನ್ನು ನೀವು ನೋಡ್ಕೊಳ್ಳಿ ಒಂದ್ಸಲ ನಿಮಗೆ ಯಾವ ಥರದ್ದು ಫೋನ್ ಬೇಕು ಆ ಫೋನ್ ನೀವು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಸ್ಕ್ರೀನ್ ಅಕಾರ್ಡಿಂಗ್ ಈ ಥರ ಫೋನ್ನ ನೀವು ಬಂದುಬಿಟ್ಟು ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ. ಸೊ ಇದು ನಾನು ತುಂಬ ಥಿನ್ ಆಗಿದೆ. ನಾನು ಇದ್ರ ನೋಡಿ ಗೈಸ್, ಇದು ಫೋಟೋ ಫ್ರೇಮ್ ಏನಿದೆಯಲ್ಲ ಇದು ನೋಡ್ಕೊಂಡು ನೀವು ದಪ್ಪ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ದೊಡ್ಡದು ಈ ಥರ ಚಿಕ್ಕದು ನೀವು ಮಾಡಿಕೊಂಡು ಇದಕ್ಕೆ ಕರೆಕ್ಟಾಗಿ ನೀವು ಆ ಥರ ಅಡ್ಜಸ್ಟ್ ಮಾಡಿದರೆ ನಿಮ್ದು ಏನಾಗುತ್ತೆ, ಫೋನ್ ಫ್ರೇಮ್ನು ಕೂಡ ಅಡ್ಜಸ್ಟ್ ಆಗಿಬಿಡುತ್ತೆ. ಓಕೆನಾ. ಸೊ ಇದು ಬೇಡ, ನಂಗೆ ಫೋಟೋ ಫ್ರೇಮ್ ಬೇಡ ಅಂದರೆ ಈ ಥರ ಡಿಲೀಟ್ ಮಾಡ್ಕೋಬೋದು. ಅದಾದಮೇಲೆ ಸ್ಕ್ರೀನ್ ಶಾಟು ನಿಮಗೆ ನೋಡ್ಕೊಳ್ಳಿ, ಇದು ಲೆಂತಿ ಬೇಕೋ ಅಷ್ಟು ಲೆಂತಿ ನೋಡಿಕೊಂಡು ನೀವು ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ. ಸೊ ಇದು ಇಷ್ಟ ಆದಮೇಲೆ ಗೈಸ್ ನೀವು ಫೋಟೋ ಅಂತಲೇ ಅಲ್ಲ ವಿಡಿಯೋನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ನೋಡಿ ನಾನು ಇದನ್ನು ರಿಮೂವ್ ಮಾಡ್ತೀನಿ. PIP ಅಲ್ಲೇ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರೂ ನಂದು ಫೋನ್ದು ರೆಕಾರ್ಡಿಂಗ್ ಯಾವುದಾದ್ರೂ ಇದ್ದರೆ ಅದನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಇದು ನನ್ನ ರೆಕಾರ್ಡಿಂಗ್. ಸೊ ನೋಡಿ ನನ್ನ ರೆಕಾರ್ಡಿಂಗ್ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಆ್ಯಡ್ ಮಾಡಿದರೆ ನೋಡಿ ನಂದು ವಿಡಿಯೋ ಏನಿದೆ ಓಡ್ತಾ ಇದೆ, ನೀವು ನೋಡ್ಬೋದಲ್ವಾ. ಈ ಥರ ನೀವು ಫೋನ್ದು ರೆಕಾರ್ಡಿಂಗ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ಇದು ಇಷ್ಟ ಆದಮೇಲೆ ಗೈಸ್ ಈಗ ನಾನು ಹೇಳ್ತೀನಿ ಯಾವ ಥರ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು ಅಂತ. ಸೊ ಟೆಕ್ಸ್ಟ್ನ ಆ್ಯಡ್ ಮಾಡೋಕ್ಕೆ ಸಿಂಪಲಿ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ, ಟೆಕ್ಸ್ಟ್ ಆಪ್ಷನು. ಸೊ ಸಿಂಪಲಿ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಗೈಸ್ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ನಿಮ್ಗೆ ಕಾಣಿಸ್ತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವೇನಾದರೂ ಆ್ಯಡ್ ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ ನಾನು ಇಂಪಾರ್ಟೆಂಟ್ ಅಂತ ಇಲ್ಲಿ ಆ್ಯಡ್ ಮಾಡ್ತೀನಿ. ಇಂಪಾರ್ಟೆಂಟ್
ಓಕೆನಾ. ಇಂಪಾರ್ಟೆಂಟ್ ಅಂತ ಆ್ಯಡ್ ಮಾಡ್ತೀನಿ. ಸೊ ಇದನ್ನು ನಾನು ನೋಡಿ ಇಲ್ಲಿ ಎಲ್ಲಿ ಬೇಕಿದ್ರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲಿ ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲೂ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳಿದ್ದಾವೆ ನಿಮಗೆ. ನೋಡಿ ನಾನಿಲ್ಲಿ ತೋರಿಸ್ತೀನಿ. ಇಲ್ಲಿ ಎ ಆಪ್ಷನ್ ಇದೆಯಲ್ವಾ, ಸೊ ಎಲ್ಲಿ ಹೋಯ್ತು ಅದು ಟೆಕ್ಸ್ಟು. ಓಕೆ, ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಂಪಾರ್ಟೆಂಟ್. ಓಕೆನಾ. ಸೊ ಇಲ್ಲಿ ನಿಮಗೆ ಆಪ್ಷನ್ ಇದೆ ಕಲರ್ದು. ಕಲರಲ್ಲಿ ನಿಮಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವೈಟ್ ಬೇಕಾ, ಗ್ರೀನ್ ಬೇಕಾ, ಎಲ್ಲೋ ಬೇಕಾ, ರೆಡ್ ಇದೆ, ಎಲ್ಲೋ ಇದೆ. ಸೊ ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಎ ಆಪ್ಷನ್ ಇದೆಯಲ್ಲ, ಎ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಥರ ಫಾಂಟು ನಿಮಗೆ ಸ್ಟೈಲ್ ಬೇಕು. ಸೊ ನೋಡಿ ಈ ಥರ ಎಲ್ಲ ಬಂದುಬಿಟ್ಟು ನಿಮಗೆ ಫಾಂಟ್ ಸ್ಟೈಲು ಕೂಡ ಸಿಗುತ್ತೆ. ಸೊ ನಿಮಗೆ ನಿಮ್ಮ ಅಕಾರ್ಡಿಂಗ್ ನಿಮಗೆ ಯಾವ ಥರ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಅದಾದಮೇಲೆ ಗೈಸ್ ಇಲ್ಲಿ ನಿಮಗೆ ಇಲ್ಲಿ ರೌಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಟೈಪಲ್ಲೂ ಬರುತ್ತೆ, ಈ ಥರನೂ ಬರುತ್ತೆ, ಟೈಪಿಂಗು ಈ ಥರನೂ ಆಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ ಔಟಲ್ಲೂ ಕೂಡ ನೋಡ್ಕೋಬೋದು ನಿಮಗೆ ಯಾವ ಥರ ಬೇಕು ಆ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರನೂ ಕೂಡ ನಿಮಗೆ ಸಿಗುತ್ತೆ. ಓಕೆನಾ. ಅದಾದಮೇಲೆ ಲೂಪಲ್ಲಿ ನೋಡಿ ಈ ಥರ ನೀವು ಮಾಡಿಸ್ಬೋದು. ನಿಮ್ಮದು ಟೆಕ್ಸ್ಟ್ ಏನಿದೆ ಈ ಥರ ಮಾಡಿಸ್ಬೋದು. ಈ ಥರ ನೋಡಿ, ಈ ಥರ ನಿಮಗೆ ಯಾವ ಟೈಪ್ ಬೇಕು ಆ ಟೈಪು ನೀವು ಈ ಥರ ಬ್ಲಿಂಕು ಮಾಡಿಸ್ಕೋಬೋದು. ನೋಡಿ ಈ ಥರನೂ ಆಗುತ್ತೆ. ಈ ಬ್ಲಿಂಕು ಕೂಡ ಇಲ್ಲಿ ಆ್ಯಡ್ ಆಗುತ್ತೆ. ಅದಾದಮೇಲೆ ಗೈಸ್ ನಾವಿಲ್ಲಿ ಕೆಲವೊಂದು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಲರ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಬಂದುಬಿಟ್ಟು ಬಾರ್ಡರ್ ಆಪ್ಷನ್ ಕಾಣಿಸ್ತಿದೆ. ನೀವು ನೋಡ್ಬೋದು ಇಲ್ಲಿ ಬಾರ್ಡರು, ಶ್ಯಾಡೋ, ಗ್ಲೋ ಮತ್ತು ಇನ್ನು ತುಂಬ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಬಾರ್ಡರ್ ಆಗುತ್ತೆ. ಯಾವ ಕಲರಲ್ಲಿ ನಿಮಗೆ ಬೇಕು ಬಾರ್ಡರು. ಶ್ಯಾಡೋ ಬೇಕಂದರೆ ನೋಡಿ ನೀವು ಶ್ಯಾಡೋನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಯಾವ ಕಲರಲ್ಲಿ ನಿಮಗೆ ಶ್ಯಾಡೋ ಬೇಕು ನೋಡಿ ಈ ಥರ ಶ್ಯಾಡೋ ಬಂದುಬಿಟ್ಟು ಆ್ಯಡ್ ಆಗುತ್ತೆ. ಯಾವ ಕಲರಲ್ಲಿ ಬೇಕು ನೀವು ಆ ಕಲರಲ್ಲಿ ಶ್ಯಾಡೋನ ಆ್ಯಡ್ ಮಾಡ್ಕೋಬೋದು. ಗ್ಲೋನು ಅಷ್ಟೇ ನಿಮಗೆ ನೋಡಿ ಈ ಥರ ಗ್ಲೋ ಬೇಕಂದರೆ ಈ ಥರ ಗ್ಲೋ ಆ್ಯಡ್ ಮಾಡ್ಕೋಬೋದು. ಲೇಬಲ್ ಬೇಕಂದರೆ ನೋಡಿ ಈ ಥರ ಲೇಬಲ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಯಾವ ಟೈಪಲ್ಲಿ ನಿಮಗೆ ಲೇಬಲ್ ಬೇಕು ನೋಡಿ ಇಲ್ಲೆಲ್ಲ ಆಪ್ಷನ್ಸ್ ನಿಮಗೆ ತುಂಬ ಸಿಗುತ್ತೆ. ಈ ಥರ ಲೇಬಲ್ ಬೇಕಾ, ಇದು ಬೇಕಾ, ಇಲ್ಲ ಇದು ಬೇಕಾ ನೋಡಿಬಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಒಬ್ಯಾಸಿಟಿನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಒಬ್ಯಾಸಿಟಿ ನೋಡಿ ಈ ಥರ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಒಬ್ಯಾಸಿಟಿ ಇದ್ರದ್ದು ಬ್ಯಾಕ್ ಸೈಡ್ದು ಈ ಥರ ಒಬ್ಯಾಸಿಟಿ ಕಮ್ಮಿ ಮಾಡ್ಕೊಳ್ಳೋದು. ಓಕೆನಾ. ಸೊ ಇದು ಇಷ್ಟ ಆದಮೇಲೆ ಗೈಸ್ ಇದನ್ನು ನೋಡಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀರಾ ನೋಡಿ ಈ ಥರ ನಮ್ಮದು ಟೆಕ್ಸ್ಟ್ ಬಂದುಬಿಟ್ಟು ಬರುತ್ತೆ. ಓಕೆನಾ. ನಾವೀಗ ಏನು ಆ್ಯಡ್ ಮಾಡಿದ್ವಲ್ಲ ಅದು. ಅದಾದಮೇಲೆ ಟೆಕ್ಸ್ಟ್ ಆ್ಯಡ್ ಆದಮೇಲೆ ಈಗ ಅನ್ಕೊಳ್ಳಿ ಬ್ಯಾಕ್ಗ್ರೌಂಡ್ ನಮಗೆ ಮ್ಯೂಸಿಕ್ ಆ್ಯಡ್ ಮಾಡಬೇಕಂದ್ರೆ ಸಿಂಪಲಿ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎಫೆಕ್ಟ್ನೂ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್ಗೆ ಇದನ್ನು ನಾನು ಟೆಕ್ಸ್ಟ್ ಈ ಟೈಮ್ ಲೈನ್ ಅಂತ ಹೇಳ್ತಾರೆ. ಇದನ್ನು ನಾವು ಮುಂದೆ ಹಿಂದೆ ಮಾಡ್ತೀವಲ್ಲ ಇದನ್ನು ಟೈಮ್ ಲೈನ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ನಮ್ಮ ಟೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಾನು ಯಾವುದಾದ್ರೂ ಒಂದು ಎಫೆಕ್ಟ್ ಆ್ಯಡ್ ಮಾಡಬೇಕು ಅಂದರೆ ಸಿಂಪಲಿ ನಾವಿಲ್ಲಿ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನಿಮಗೆ ಎಫೆಕ್ಟ್ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಸೋಷಿಯಲ್ ಆಪ್ಷನ್ ಕಾಣುತ್ತೆ, ಈ ಸೋಷಿಯಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನಿಮಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ನ ನೀವು ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ಗೆ ನಾನು ಈ ಬಬಲ್ ಎಫೆಕ್ಟ್ ಯೂಸ್ ಮಾಡ್ತೀನಿ. ಸೊ ಇದು ನೋಡಿ ಯಾವ ಥರ ಕಾಣಿಸುತ್ತಂತ ಒಂದ್ಸಲ ನನಗೆ ನೋಡಿದ್ರಲ್ಲ ಸೌಂಡ್ ಬಂತಲ್ಲ, ಈ ಎಫೆಕ್ಟ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ಇದು ಇಷ್ಟು ಎಫೆಕ್ಟ್ಸು ನಿಮಗೆ ಬಂದುಬಿಟ್ಟು ತುಂಬ ಎಫೆಕ್ಟ್ಸ್ಗಳು ಬಂದುಬಿಟ್ಟು ಸಿಗುತ್ತೆ. ನೀವು ಈಸಿಲಿ ಯೂಸ್ ಮಾಡ್ಕೋಬೋದು ಯಾವ್ಯಾವ ಎಫೆಕ್ಟ್ ಬೇಕು ನಿಮಗೆ ಏನು ಎತ್ತ ಅಂತ. ಓಕೆನಾ. ಅದಾದಮೇಲೆ ಗೈಸ್ ಸೊ ಇಷ್ಟು ಗೊತ್ತಾಯ್ತಲ್ಲ, ವೇಸ್ಟ್ ಪಾರ್ಟ್ ಕಟ್ ಮಾಡೋದು ಮತ್ತು ಸ್ಪ್ಲಿಟ್ ಮಾಡೋದು, ಎರಡು ಪಾರ್ಟಲ್ಲಿ ಡಿವೈಡ್ ಮಾಡೋದು ಅಂತ. ಅದಾದಮೇಲೆ ನಾವು ಕಟ್ ಹಾಕಿರ್ತೀವಲ್ವ ಆ ಪ್ಲೇಸಲ್ಲಿ ಯಾವ ಥರ ನಾವು ಟ್ರಾನ್ಸಾಕ್ಷನ್ ಎಫೆಕ್ಟ್ ಯೂಸ್ ಮಾಡೋದು. ಓಕೆನಾ. ಈಗ ಅಂದ್ಕೊಳ್ಳಿ ನಾನು ಇಲ್ಲಿ ಎರಡು ಪಾರ್ಟಲ್ಲಿ ಕಟ್ ಮಾಡ್ತೀನಿ. ಓಕೆನಾ. ಇಲ್ಲಿ ಕಟ್ ಆಗಿದೆ ನಮ್ಮದು ವೀಡಿಯೋ. ಸೊ ಇಲ್ಲಿ ಬಂದುಬಿಟ್ಟು ಯಾವ ಥರ ನಾವು ಎಫೆಕ್ಟ್ ಆ್ಯಡ್ ಮಾಡೋದು. ಸೊ ನಾವು ಕಟ್ ಆದಮೇಲೆ ನೋಡಿ ಇಲ್ಲೊಂದು ಪೆನ್ಸಿಲ್ ಐಕಾನ್ ಥರ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಟ್ರಾನ್ಸಾಕ್ಷನ್ ಬಂದುಬಿಟ್ಟು ಓಪನ್ ಆಗಿ ಬಂದುಬಿಡುತ್ತೆ. ಸೊ ನಿಮಗೆ ಯಾವ ಥರ ಟ್ರಾನ್ಸಾಕ್ಷನ್ಸ್ ಬೇಕು ಆ ಥರ ಟ್ರಾನ್ಸಾಕ್ಷನ್ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಿಮಗೆ ಈ ಥರ ಬರುತ್ತೆ ಟ್ರಾನ್ಸಾಕ್ಷನು, ಇದಿದೆ ಈ ಥರ ಬರುತ್ತೆ. ಯಾವ್ಯಾವ ಥರದ್ದು ಬೇಕು ನೋಡಿ ಈ ಥರ ಇದೆ, ಇದನ್ನು ಕೂಡ ಇದೆ, ಈ ಥರನೂ ಆಗುತ್ತೆ. ಪೇಜ್ದು ನೋಡಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿದೆ, ಪ್ರೊಫೆಷ್ನಲ್ ಆಗಿ ನೋಡೋಕ್ಕೆ ಕಾಣುತ್ತೆ. ನೋಡಿ ಈಗ ಯಾವ ಥರ ಕಾಣುತ್ತೆ ಅಂತ ನೋಡಿದ್ರಲ್ಲ. ಸೊ ಈ ಥರ ನೀವು ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಓಕೆನಾ. ಅದಾದಮೇಲೆ ಸ್ಪೀಡ್ ನೋಡಿ ಗೈಸ್, ನಮಗೆ ಮಧ್ಯದಲ್ಲಿ ಎಲ್ಲಾದರೂ ನಮಗೆ ಸ್ಪೀಡ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ಗೆ ನೀವು ಯಾವ ಪಾರ್ಟಲ್ಲಿ ಸ್ಪೀಡ್ ಮಾಡಬೇಕು ಅದನ್ನು ಇಲ್ಲಿ ಒಂದು ಕಟ್ ಹಾಕಿ ನನಗೆ ಇಲ್ಲಿಂದ ಇಲ್ಲಿವರೆಗೂ ನನಗೆ ಸ್ಪೀಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ಗೆ ಇಲ್ಲಿವರೆಗೂ ಸ್ಪೀಡ್ ಮಾಡಬೇಕು. ಸೊ ಎರಡು ಪಾರ್ಟಲ್ಲಿ ನಾನು ಕಟ್ ಮಾಡಿದ್ದೀನಲ್ವಾ. ಸೊ ಇಲ್ಲಿ ಸ್ಟಾರ್ಟಿಂಗ್ಗೆ ಬರ್ತೀನಿ. ಸ್ಟಾರ್ಟಿಂಗ್ಗೆ ಬಂದಾದಮೇಲೆ ಈಗ ನಾವೇನು ಮಾಡಬೇಕು, ಸ್ಪೀಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಈ ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು.
ಈಗ ಬಂದುಬಿಟ್ಟು ನೋಡಿ ಇಷ್ಟು ಸ್ಪೀಡ್ ಮಾಡ್ಕೊಳ್ಳಿ. ಈಗ ನೋಡಿ ನಮ್ಮದು ಹೋಗಿ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಿಮ್ಮ ಪ್ಲೇಲಿಸ್ಟ್ ಏನು ಕ್ರಿಯೇಟ್ ಸ್ಪೀಡು ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ತೀನಿ. ನಿಮ್ಮ ಪ್ಲೇಲಿಸ್ಟ್ ಏನು ಕ್ರಿಯೇಟ್ ಮಾಡಿದ್ದಲ್ಲ ಅದನ್ನ ಆನ್ ಮಾಡಿಬಿಟ್ಟು ಫುಲ್ ಸ್ಕ್ರೀನ್ ಮಾಡಿಡಿ. ಓಕೆನಾ, ನೋಡಿದ್ರಲ್ಲ. ಸೊ ಈ ಥರ ನೀವು ಸ್ಪೀಡು ಮಾಡ್ಕೋಬೋದು. ಅದಾದಮೇಲೆ ನೀವು ವೀಡಿಯೋ ಕ್ರಾಪಿಂಗು ಅದೆಲ್ಲ ಗೊತ್ತಲ್ವ. ಸೊ ಇದೆಲ್ಲ ಈ ಥರ ಈಸಿಲಿ ಮಾಡ್ಕೋಬೋದು. ಆ್ಯಂಡ್ ವೀಡಿಯೋದು ನೋಡಿ ನಿಮಗೆ ಏನಾದರೂ ವೀಡಿಯೋನ ರೊಟೇಟ್ ಮಾಡಬೇಕಂದ್ರೆ, ರೊಟೇಟ್ ಅಂದರೆ ಆ ಕಡೆ ಸೈಡ್ ಮಾಡಬೇಕಂದ್ರೆ, ಸೊ ಈ ಸಿಂಪಲಿ ರೊಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲಿ ಇಲ್ಲಿ ಫ್ಲಿಪ್ ಆಪ್ಷನ್ ನಿಮಗೊಂದು ಕಾಣುತ್ತೆ. ಸೊ ನೋಡಿ ಈ ಥರ ಫ್ಲಿಪ್ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ನಿಮಗೆ ಯಾವ ಥರ ಮಾಡ್ಕೋಬೋದು ಆ ಥರ ನೀವು ಇಟ್ಕೋಬೋದು. ಓಕೆನಾ. ಸೊ ಗೊತ್ತಾಯ್ತಲ್ಲ. ಇನ್ನೊಂದು ಹೇಳಿಬಿಡ್ತೀನಿ ನಿಮಗೆ, ಈ ಪಾರ್ಟದು ಏನಾದರೂ ಫೋಟೋ ಬೇಕಂದರೆ, ಓಕೆನಾ, ಇದರಲ್ಲಿ ನಿಮಗೆ ಫೋಟೋ ಕ್ಲಿಕ್ ಆಗಬೇಕಂದ್ರೆ ಯಾವ ಥರ ಮಾಡ್ಬೋದು. ಸಿಂಪಲಿ ಫೋಟೋ ಕ್ಲಿಕ್ಕಿಗೆ ಇಲ್ಲಿ ಫ್ರೀಸ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿಂದ ಒಂದು ಫೋಟೋ ನಮಗೆ ಬರುತ್ತೆ. ಸೊ ಈ ಫೋಟೋನ ನೀವು ನೋಡಿ ಇಲ್ಲಿ ಫ್ರೀಸ್ ಆಗಿರುತ್ತೆ, ಇಲ್ಲಿ ವಿಡಿಯೋ ಬರುತ್ತೆ, ಅದಾದಮೇಲೆ ಫ್ರೀಸ್ ಆಗುತ್ತೆ, ಮತ್ತು ನಮ್ಮ ವಿಡಿಯೋ ನೋಡಿ ಪ್ಲೇ ಆಗುತ್ತೆ. ಸೊ ಈ ಫೋಟೋನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ಫೋಟೋನ. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸ್ದೆ, ನಾನು ಡಿಲೀಟ್ ಮಾಡ್ತೀನಿ. ಓಕೆನಾ. ಸೊ ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಏನಾದರೂ ಇನ್ನೂ ಕಲಿಬೇಕು, ಏನಾದರೂ ಡೌಟ್ ಇದ್ದರೆ. ಆ್ಯಂಡ್ ಇನ್ನೊಂದು ಹೇಳ್ಕೊಟ್ಬಿಡ್ತೀನಿ ನಿಮಗೆ, ಕೀ ಫ್ರೇಮ್ ಯಾವ ಥರ ಆ್ಯಡ್ ಮಾಡ್ಬೋದಂತ. ಸೊ ಸಿಂಪಲಿ ನಾನಿಲ್ಲಿ ಯಾವುದಾದ್ರೂ ಒಂದು PIPಯಲ್ಲಿ ಒಂದು ಸಣ್ಣ ಫೋಟೋ ತಗೋತೀನಿ. ಓಕೆನಾ. ಸೊ ಇಲ್ಲಿ PIPಯಲ್ಲಿ ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ ಇಮೇಜ್ ಸರ್ಚ್ ಮ್ಯಾನಲ್ಲಿ ಒಂದು ಯೂಟ್ಯೂಬ್ ಲೋಗೋ ತಗೋತೀನಿ. ಓಕೆನಾ. ಯೂಟ್ಯೂಬ್ ಲೋಗೋ, ಯೂಟ್ಯೂಬ್ PNG ಅಂತ ಹಾಕ್ತೀನಿ. ಯೂಟ್ಯೂಬ್ ಲೋಗೋ PNG, ಯೂಟ್ಯೂಬ್ ಲೋಗೋ PNG. ಓಕೆನಾ. ಸಿಂಪಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮಗೆ ಇಲ್ಲಿ ತುಂಬ PNGs ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ತಗೊಳ್ಳಿ ಇದನ್ನೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಬ್ಯಾಕ್ ಟು ಈಗ ಇನ್ಶಾಟಿಗೆ ಬರ್ತೀನಿ. ಇಲ್ಲಿ PIP ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ ಫೋಟೋ ಏನಿದೆ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ. ಇದು ಬಂದುಬಿಟ್ಟು ಯೂಟ್ಯೂಬ್ ಲೋಗೋ. ಓಕೆನಾ. ಸೊ ನಾನು ಇದನ್ನು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ನೋಡ್ಕೊಳ್ಳಿ. ನನಗೆ ಇಲ್ಲಿಂದ ಈ ಥರ ಬಂದುಬಿಟ್ಟು ಈ ಥರ ಬರಬೇಕು ಅಂದರೆ ಇಲ್ಲಿ ನೋಡಿ ಈ ಥರ ಒಂದು ಸ್ವಲ್ಪ ಇದನ್ನು ದೊಡ್ಡದು ಮಾಡ್ಕೊಳ್ತೀನಿ. ಈ ಥರ ಯೂಟ್ಯೂಬ್ದು ಏನಿದೆ ಟೈಮ್ ಲೈನು ದೊಡ್ಡದು ಮಾಡ್ಕೊಳ್ತೀನಿ. ದೊಡ್ಡದು ಮಾಡ್ಕೊಂಡಾದಮೇಲೆ ಸ್ಟಾರ್ಟಿಂಗಲ್ಲಿ ಈಗ ನಮಗೆ ಮಾಡಬೇಕಾಗಿರೋ ಕೆಲಸ ಏನು, ಈ ಪ್ಲಸ್ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಒಂದು ಸಲ. ಓಕೆನಾ. ಸೊ ನಮಗೆ ಕೀ ಫ್ರೇಮ್ ಆ್ಯಡ್ ಮಾಡಬೇಕಂತೆ, ಮೂಮೆಂಟ್ ಮಾಡಬೇಕಂದ್ರೆ ಸಿಂಪಲ್ ಈ ಕೀ ಫ್ರೇಮ್ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ತೀನಿ. ಗೈಸ್ ಈಗ ನಮಗೆ ಏನು ಮಾಡಬೇಕು, ಸ್ಕ್ರೀನ್ನ ಒಂದು ಸ್ವಲ್ಪ ಈ ಥರ ಮಾಡಬೇಕು. ಅದಾದಮೇಲೆ ಮತ್ತೆ ಮೇಲೆ ತಗೊಬರಬೇಕು. ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಆಯಿತಾ. ಮತ್ತು ಸ್ಕ್ರೀನ್ನ ಒಂದು ಸ್ವಲ್ಪ ಈ ಥರ ತಗೊಬರಬೇಕು. ಮತ್ತು ಇದನ್ನು ಇಲ್ಲಿ ಮೂವ್ ಮಾಡಬೇಕು ಇಲ್ಲಿವರೆಗೂ. ಮತ್ತು ಒಂದು ಕೀ ಫ್ರೇಮ್ ಆ್ಯಡ್ ಆಯಿತಾ. ಮತ್ತು ಇಲ್ಲೊಂದು ಸ್ವಲ್ಪ ಸ್ಕ್ರೀನ್ನ ಮೂವ್ ಮಾಡಬೇಕು. ಮತ್ತು ಇದನ್ನು ಯೂಟ್ಯೂಬ್ ಲೋಗೋನ ಇಲ್ಲಿವರೆಗೂ ತಗೊಬರಬೇಕು. ಓಕೆನಾ. ಸೊ ಈಗ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ನಮ್ಮದು ಮೂವ್ಮೆಂಟ್ ಆಗೋದು ನೀವು ನೋಡ್ತೀರಾ. ಸೊ ಎಲ್ಲಿಂದ ನಮ್ಮದು ಮೂವ್ಮೆಂಟ್ ಆಗಿದೆ ಅಂತ. ಸೊ ನೋಡಿ ಆಫ್ ಆಗಿಬಿಡ್ತು. ಸೊ ನನಗೆ ಇನ್ನೊಂದು ಫೋನ್ ಏನಾದರೂ ಇರ್ತಿದ್ರೆ ನಾನು ಅದರಲ್ಲಿ ತೋರಿಸ್ತಿದ್ದೆ. ಬಟ್ ಇನ್ನೊಂದು ಫೋನ್ ಇಲ್ಲ, ಅದ್ರ ನೋಡಿದ್ರಲ್ಲ ನನ್ನ ಮಗಳು ಹೊಡೆದಾಕ್ಬಿಟ್ಟಿದ್ದಾಳೆ. ಸೊ ಈಗ ಬಂದುಬಿಟ್ಟು ನಿಮ್ಮದು ಲೈವ್ ಆನ್ ಆಗುತ್ತೆ. ನೀವು ಗೋ ಲೈವ್ ಅಂತ ಕೊಟ್ಟಿದ್ದು ನಮ್ಮದು ಲೈವ್ ಆನ್ ಆಗುತ್ತೆ. ಅದಾದಮೇಲೆ ನಿಮಗೆ ಮೇಲೆ ಬಂದುಬಿಟ್ಟು ಸೊ ನೋಡಿದ್ರಲ್ಲ, ಈ ಥರ ಬಂದುಬಿಟ್ಟು ಇದನ್ನು ಮೂವ್ಮೆಂಟ್ ಮಾಡೋದು ಕೀ ಫ್ರೇಮ್ ಅಂತ ಹೇಳ್ತೀವಿ. ಓಕೆನಾ. ಸೊ ಈ ಥರ ನೀವು ಮಾಡ್ಕೋಬೋದು. ಓಕೆನಾ. ಅಂತೂ ನಿಮಗೆ ಇನ್ನು ಯಾವುದಾದ್ರೂ ಕಲಿಬೇಕಂದ್ರೆ ನನಗೆ ಕಾಮೆಂಟಲ್ಲಿ ಕೇಳಿ, ನಾನು ನಿಮ್ಗೆ ಬಂದುಬಿಟ್ಟು ಹೇಳ್ಕೊಡ್ತೀನಿ. ಸೊ ಸದ್ಯಕ್ಕೆ ನಾನು ನಿಮಗೆ ಇಷ್ಟು ಹೇಳ್ಕೊಟ್ಟಿದ್ದೀನಿ. ಸೊ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ 2 ಪಾರ್ಟಲ್ಲೇ ನಾವು ವಿಡಿಯೋ ಮಾಡೋದು ತುಂಬ ಒಳ್ಳೇದು ಅನ್ಕೊತೀನಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತ ಇದರ ರಿಲೇಟೆಡ್ ಡೌಟ್ ಕ್ವಶನ್ಸ್ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.